ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ, ಒಂದಿನ ಏನಾಗುತ್ತೆ, ಒಂದು ಕೆರೆ ಇರುತ್ತೆ. ಆ ಕೆರೆ ದಯವಿಟ್ಟು ಈ ಒಂದು ಚಿತ್ರ ನಿಮ್ಮ ಗಮನಕ್ಕೆ ಬರಬೇಕು. ಇದನ್ನು ವಿಜುವಲೈಸೇಷನ್ ಮಾಡಿಕೊಡಿ. ಏನಂತಂದರೆ, ಈ ಆಮೆ ಏನಂತಾರೆ ಆ ಕೆರೆಯಲ್ಲಿ ಇರುತ್ತೆ. ಆ ಕೆರೆಯಲ್ಲಿ ಆಮೆ ಇದ್ದಂಥದ್ದು ದಿನ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮರ ಇದೆ. ಆ ಮರದಲ್ಲಿ 2 ಪಾರಿವಾಳ ಇದೆ. ಆ ಪಾರಿವಾಳ ಆಮೆ ಯಾವಾಗಲೂ ಕೂಡ ಫ್ರೆಂಡ್ಶಿಪ್ಪು. ಆಮೆ ಇಷ್ಟೊಂದು ಮಾತಾಡ್ತಿರುತ್ತೆ ಅಂದರೆ ಬೇಜಾರಾಗಿರುತ್ತೆ 2 ಪಾರಿವಾಳಗಳಿಗೆ ಕೇಳಿ. ಒಂದಿನ ಪಾರಿವಾಳ ಹೇಳ್ತವೆ ಏನಂತಂದರೆ, ಈ ಮಾತಾಡೋದನ್ನು ಬಿಡು, ಏನಾದರೂ ಸಾಧನೆ ಮಾಡು ನೀನು ಅಂತೇಳಿ. ಆವಾಗ ಆಮೆ ನಾನು ಏನು ಸಾಧನೆ ಮಾಡಬೇಕು ಅಂತೇಳಿ 2 ಪಾರಿವಾಳ ಹೇಳ್ತಾ, ಜೋಡಿ ಪಾರಿವಾಳ ಹೇಳ್ತಾ ಏನಂತಂದರೆ, ನೀನು ಬರೀ ಕೆರೆಯಲ್ಲಿದೆಯಾ, ಏನಂತಾರೆ ಸಮುದ್ರದಲ್ಲಿ ಹೋಗೋನು, ಸಮುದ್ರ ಹೇಗಿದೆ ಅಂತ ಗೊತ್ತಾಗತ್ತೆ ನಿನಗೆ ಅಂತೇಳಿ. ಜಗತ್ತು ಏನಿದೆ ನೋಡಬೇಕು ಅಂತಂದರೆ ನೀನು ಸಮುದ್ರಕ್ಕೆ ಹೋಗಬೇಕು ಅಂತೇಳಿ. ಆವಾಗ ಈ ಒಂದು ವಿಚಾರವನ್ನು ಆಮೆ ಸೀರಿಯಸ್ ಆಗಿ ತೊಗೊಳುತ್ತೆ. ಹೋಗಬೇಕು ನಾನು ಸಮುದ್ರಕ್ಕೆ ಅಂತ ಹೇಳುತ್ತೆ. ಆದರೆ ಅಷ್ಟೊಂದು ಈಸಿ ಇಲ್ಲ, ಅದು ಭಾಳಷ್ಟು ದೂರ ಇದೆ. ಇಲ್ಲಿಂದ ನಡ್ಕೊಂಡು ಹೋದರೆ ನೀನೇನಂತಾರೆ ವರ್ಷವಿಡೂ ಕೂಡ ಗತಿಸ್ಬೋದು ಹಾಗೆ ಅಂತೇಳಿ. ಆದರೆ ಯಾವಾಗ ಈ ಒಂದು ಆಮೆ ಸೀರಿಯಸ್ ಆಗಿ ತೊಗೊಳ್ಳೋಂಥ ಪಾರಿವಾಳ ಕೇಳುತ್ತಲ್ಲ, ಆವಾಗ 2 ಕೂಡ ಮೀಟಿಂಗನ್ನು ಮಾಡ್ತಾರೆ. 2 ಪಾರಿವಾಳ ಮತ್ತು ಆಮೆ, ಏನು ನೀನು ಸೀರಿಯಸ್ ಆಗಿದ್ದರೆ ನಾವು ಕರ್ಕೊಂಡು ಹೋಗೋಣ ಅಂತರ ಪ್ಲ್ಯಾನ್ ಇದೆ ಅಂತೇಳಿ. ಏನು ಪ್ಲ್ಯಾನ್ ಅಂತಂದರೆ, ನಿನ್ನಿಂದ ಈ ಕೆರೆಯನ್ನು ಎತ್ಕೊಂಡು ಹೋಗಿ ನಾವು ಸಮುದ್ರಕ್ಕೆ ಬಿಡ್ತೀವಿ. ನಿನ್ನನ್ನು ಈ ಕೆರೆಯಿಂದ ಎತ್ಕೊಂಡು ಹೋಗಿ ಸಮುದ್ರಕ್ಕೆ ಬಿಡ್ತೀವಿ. ಆದರೆ ಕಂಡೀಷನ್ ಏನಂದರೆ, ಗುರಿ ಮುಟ್ಟುವವರೆಗೆ, ಅಂದರೆ ನಿಮ್ಮ ಏಮ್ ಮುಟ್ಟುವವರೆಗೆ ನೀನು ಯಾವುದೂ ಕೂಡ ಮಾತಾಡೋಂಗಿಲ್ಲ. ಇದು ಒಂದೇ ಒಂದು ಕಂಡೀಷನ್ ಓಕೆ ಅಂತಂದರೆ ನಾವು ಏನು ಮಾಡ್ತೀವಿ, ನಿನ್ನನ್ನು ಕೆರೆಯಿಂದ ಎತ್ಕೊಂಡು ಹೋಗಿ ಸಮುದ್ರಕ್ಕೆ ಬಿಡ್ತೀವಿ ಹಾಗೆ ಅಂತೇಳಿ. ಆಮೇಲೆ ಹೇಳುತ್ತೆ, ಇಲ್ಲ ನಾನು ಖಂಡಿತವಾಗಿ ನಾನು ಮಾಡ್ತೀನಿ, ಅದನ್ನು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ, ಎಷ್ಟೇ ಕಷ್ಟ ಬಂದರೂ ಏನೋ ತೊಂದರೆ ಬಂದರೂ ನಾನು ಮಾತಾಡಲ್ಲ ಅಂತ ಹೇಳುತ್ತೆ. ಆದರೆ 2 ಪಾರಿವಾಳಗಳು ಕೂಡ ಹೇಳುತ್ತೆ ಏನಂತಾರೆ, ಇದು ನಿನ್ನ ಜೀವ ಮರಣದ ಪ್ರಶ್ನೆ, ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ, ನಮಗೆ ಗೊತ್ತಿಲ್ಲ ಆಮೇಲೆ ನೀನು ಮಾತಾಡಿದ್ರೆ ಏನಾಗುತ್ತೆ ಅಂತೇಳಿ, ಅದನ್ನು ಯೋಚನೆ ಮಾಡು ಅಂತೇಳಿ ಮತ್ತೊಂದು ಸಲ ಚೇತಾವಣೆಯನ್ನು ಕೊಡ್ತಾಯಿವೆ ಅಂತ ಸೂಚನೆಯನ್ನು ಕೊಡ್ತಾವೆ 2 ಪಾರಿವಾಳಗಳು. ಅದಕ್ಕೆ ಎಲ್ಲವಕ್ಕೂ ಎಸ್ ಅಂದಮೇಲೆ 2 ಪಾರಿವಾಳಗಳು ಕೂಡ ಒಂದು ಪ್ಲ್ಯಾನನ್ನು ಮಾಡ್ತಾವೆ. ಇನ್ನೊಂದು ಚಿಕ್ಕದಂಥ ಕಟ್ಟಿಗೆ ಅಂತ ಹೋಗ್ಬಂದು ಆ ಕಟ್ಟಿಗೆ ಒಂದು ತುದಿ ಏನಿದೆ, ಆ ತುದಿಯನ್ನು ಒಂದು ಕೊಕ್ಕೆಯಲ್ಲಿ ಹಿಡ್ಕೊಂಡು ಒಂದು ಪಾರಿವಾಳ ಹಿಡ್ಕೊಳುತ್ತೆ, ಇನ್ನೊಂದು ತುದಿಯನ್ನು ಇನ್ನೊಂದು ಕೊಕ್ಕೆಯಲ್ಲಿ ಪಾರಿವಾಳ ಹಿಡ್ಕೊಂಡು ಸೆಂಟ್ರಲ್ಲಿ ಏನು ಮಾಡಬೇಕು ಅಂದರೆ, ಆಮೆ ತನ್ನ ಬಾಯಿಯಿಂದ ಆ ಕಟ್ಟಿಗೆಯನ್ನು ಹಿಡಿಬೇಕು ಅಂತ. ಕಟ್ಟಿಗೆ ಹಿಡಿಯೋದಕ್ಕಿಂತ ಕಡೆಯದಾಗಿ ಏನಂತಾರೆ ಒಂದು ಮಾಹಿತಿಯನ್ನು ಕೊಡ್ತೀವಿ, ಆಮೆ ಗೆಳೆಯ ಯಾವುದೇ ಕಾರಣಕ್ಕೂ ಗುರು ಮುಟ್ಟೋವರೆಗೆ ಮಾತನಾಡಬೇಡ ಅಂತೇಳಿ. ಆಮೆ ಖುಷಿಯಿಂದ ಹೇಳುತ್ತೆ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂಥೇಳಿ ಆ ಕಟ್ಟಿಗೆಯನ್ನು ಹಿಡ್ಕೊಳ್ಳುತ್ತೆ. ಯಾವಾಗ ಆಮೆ ಕಟ್ಟಿಗೆಯನ್ನು ಹಿಡುತ್ತೆ, 2 ಕೊಕ್ಕೆಯಿಂದ 2 ಪಾರಿವಾಳಗಳು ಆ ಕಟ್ಟಿಗೆಯನ್ನು ಹಿಡ್ಕೊಂಡು ಹಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೇನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಮೆ ನೆಲ ಬಿಟ್ಟು ಮೇಲೆ ಹೋಗುತ್ತೆ, ಆ ಕಡೆ ನೋಡುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಹೋಗ್ತಾ ಇರ್ತವೆ. ಒಂದು ಊರು ಬರುತ್ತೆ, ಆ ಊರು ಕೆಳಗಡೆ ಜನ ನಿಂತ್ಕೊಂಡಿರ್ತಾರೆ, ಮೇಲುಗಡೆ ನೋಡ್ತಾರೆ. ಈ ಆಮೆ ಏನು ಬುದ್ಧಿ ಬೇಡವಾ, 2 ಪಾರಿವಾಳ ಮಾತು ಕೇಳಿ ಹಾರಾಟ ಮಾಡ್ತಾಯಿದೆಯಲ್ಲ ಹಾಗೆ ಹೀಗೆ ಅಂತ ಕೆಳಗಡೆಗಿದ್ದ ಜನ ಏನಿದ್ದಾರೆ ಚುಚ್ಚಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೆ ಕೇಳಿಸ್ಕೊಳ್ತಾ ಇರುತ್ತೆ, ಪೇಷನ್ಸ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಆದರೂ ಕೂಡ ಮುಂದೆ ಹೋಗ್ತಾ ಇರುತ್ತೆ. ಮುಂದೆ ಮತ್ತೊಂದು ಊರು ಬರುತ್ತೆ, ಆ ಊರಲ್ಲೂ ಕೂಡ ಜನ ಚುಚ್ಚಿ ಮಾತಾಡ್ತಾರೆ, ಬೈದು ಮಾತಾಡ್ತಾರೆ, ಒಂದು ಜನ ಹೊಗಳ್ತಾರೆ, ಎಷ್ಟೊಂದು ಪ್ರಯತ್ನ ಮಾಡಿ ಎಲ್ಲವೂ ಕೂಡ ಕೇಳಿಸ್ತಾ ಇರುತ್ತೆ. ಪಾರಿವಾಳ ಕೂಡ 2 ಹಾರ್ತಾ ಇರುತ್ತೆ. ಇನ್ನೇನು ಸಮುದ್ರ ಬರಬೇಕು, ಇನ್ನೊಂದು ಕಿಲೋಮೀಟ್ರ್ ಸಮುದ್ರ ಬರಬೇಕು, ಮತ್ತೊಂದು ಊರು ಬರುತ್ತೆ. ಆ ಊರಲ್ಲಿ ಆಮೆಗೆ ಸಿಕ್ಕಾಪಟ್ಟೆ ಕೆಳಗೆ ಜನ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಬುದ್ಧಿ ಇಲ್ಲ ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಕೋಪ ಬರುವಾಗ ಮಾತಾಡ್ತಾರೆ ಜನ. ಇದನ್ನು ಕೇಳಿಸ್ಕೊಂಡು ಆಮೆ ಏನು ಮಾಡ್ತದೆ, ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ, ನಿಮ್ಮದೇನು ಕತೆ ಅಂತ ಕೇಳುತ್ತೆ. ಯಾವಾಗ ಬಾಯಿ ಬಿಡುತ್ತೆ ಆಮೆ ಮೇಲುಗಡೆಯಿಂದ ಬಿದ್ದು ಸತ್ತೇ ಹೋಗಿಬಿಡುತ್ತೆ. ಆವಾಗ ಪಾರಿವಾಳ ಕಟ್ಟಿಗೆ ಅಂದ್ಬಿಟ್ಟು ಮುಂದೆ ಹೋಗುತ್ತೆ. ಏನು ಮಾರಲ್ ಆಫ್ ದ ಸ್ಟೋರಿ ಅಂತಂದರೆ, ನೀವು ಸಾಧನೆ ಮಾಡಬೇಕು ಅಂತಂದರೆ, ನಿಮ್ಮ ಲೈಫಿಗೆ ಯಶಸ್ಸು ಬರಬೇಕು ಅಂತಂದರೆ, ನಿಮ್ಮ ಗುರಿ ನೀವು ಮುಟ್ಟಬೇಕು ಅಂತಂದರೆ ನೀವು ಸುಮ್ಮನೆ ಇರಲೇಬೇಕು ಮತ್ತು ಮೌನವಾಗಿದ್ದುಕೊಂಡು ಎಲ್ಲವನ್ನು ಕೂಡ ಆಲಿಸಬೇಕು ಅಂತೇಳಿ. ಅದಕ್ಕೆ ಹಿರಿಯರು ಹೇಳ್ತಾರೆ ಏನಂತಂದರೆ, ಮಾತು ಮೃತ್ಯು ಅಂತ ಯಾಕೆ ಹೇಳ್ತಾರೆ ಈ ವಿಚಾರದಲ್ಲಿ. ನೀವು ಮೌನವಾಗಿದ್ದರೆ ಏನೂ ಆಗ್ತಾರಲ್ಲ, ಮಾತಾಡಿದರೆ ಮೃತ್ಯು ಆಗುತ್ತೆ. ಹಾಗಂತೇಳಿ ಮಾತನಾಡೋದೇ ಬಿಡಬೇಕಾ? ಮಾತಾಡೋದು ಇಲ್ಲ, ಮಾತಾಡಬೇಕು. ಯಾವ ಥರ ಮಾತಾಡಬೇಕು ಅಂತಂದರೆ, ನಮ್ಮ ಹತ್ರ ಶಬ್ದ ಭಂಡಾರ ಸರಿಯಾಗಿರಬೇಕು, ನಮ್ಮ ಹತ್ರ ಇರ್ತಕ್ಕಂಥ ಏನು ವರ್ಡ್ಸ್ ಏನಿದೆಲ್ಲ ಚೆನ್ನಾಗಿರ್ಬೇಕು.